ಮದ್ದೂರಿನಲ್ಲಿ ಹಿಂದೂಗಳು ಮತ್ತು ಅನ್ಯ ಕೋಮಿನವರ ನಡುವೆ ನಡೆದಂತಹ ಗಲಾಟೆ ಮಾಸುವ ಮುನ್ನವೇ ದಾವಣಗೆರೆಯಲ್ಲಿ ಅಂತಹದ್ದೇ ಘಟನೆ ಒಂದು ನಡೆದಿದೆ. ಫ್ಲೆಕ್ಸ್ ವಿಚಾರಕ್ಕೆ ಹಿಂದೂಗಳು ಮತ್ತು ಅನ್ಯ ಧರ್ಮೀಯರ ನಡುವೆ ವಾಗ್ವಾದ ನಡೆದಿದೆ. ಇದು ಗುಂಪು ಘರ್ಷಣೆಗೂ ಕೂಡ ಕಾರಣ ಆಗಿದೆ. ಹಾಗಾದ್ರೆ ಅಲ್ಲಿ ಜಗಳ ನಡೆದಿದ್ಯಾಕೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಗುಂಪು ಘರ್ಷಣೆಗೆ ಕಾರಣವಾಗಿದ್ದು ಏನು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಐವತ್ತು 60 ಜನ ಗುಂಪು ಕಟ್ಟಿಕೊಂಡು ಬೀದಿ ಬೀದಿ ಓಡಾಡಿದ್ದಾರೆ. ಹಿಂದೂಗಳು ಕೆಲವರನ್ನ ಟಾರ್ಗೆಟ್ ಮಾಡಿ ಕಲ್ಲುಗಳನ್ನ ಎಸೆದು ಹೋಗಿದ್ದಾರೆ. ರೌಡಿಗಳಂತೆ ರೋಡಲ್ಲಿ ಓಡಾಡ್ತಾಗಿದ್ದವರನ್ನ ವಿಡಿಯೋ ಮಾಡಿದ್ರು ಅಂತ ಹಲ್ಲೆ ಮಾಡಿದ್ದಾರೆ. ಕಾರ್ಲ್ಸ್ಮಾರ್ಕ್ಸ್ ನಗರದಲ್ಲಿ ರಾತ್ರೋರಾತ್ರಿ ಗಲಾಟೆ ಎಬ್ಬಿಸಿ ಹಿಂದೂಗಳನ್ನೆಲ್ಲ ಭಯಪಡುವಂತೆ ಮಾಡಿದ್ದಾರೆ. ಒಂದು ಫ್ಲೆಕ್ಸ್ಗಾಗಿ 2 ಕೋಮುಗಳ ನಡುವೆ ಗಲಾಟೆ, ವಾಗ್ವಾದ. ಹಿಂದೂಗಳ ಮನೆ ಮೇಲೂ ಕಲ್ಲು, ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಆತಂಕ. ಉತ್ತರ ಭಾರತದ ಫ್ಲೆಕ್ಸ್ ಕಿಚ್ಚು ಕರ್ನಾಟಕಕ್ಕೂ ಹಬ್ಬಿದ್ದು ಹೇಗೆ? ಐ ಲವ್ ಮೊಹಮ್ಮದ್. ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಪೋಸ್ಟ್ಗಳು ವೈರಲ್ ಆಗ್ತಾಗಿವೆ. ವಿದೇಶಗಳಿಂದ ಹಿಡಿದು ಭಾರತದವರೆಗೆ ಎಲ್ಲಾ ಕಡೆ ಇದೇ ರೀತಿಯ ಪೋಸ್ಟರ್ಗಳು ಕಾಣಿಸ್ತಾಗಿವೆ. ಉತ್ತರ ಭಾರತದಲ್ಲಿ ಮೊದಲಿಗೆ ಇಂಥ ಪೋಸ್ಟರ್ಗಳು, ಬ್ಯಾನರ್ಗಳು ಕಾಣಿಸಿದ್ವು. ಐ ಲವ್ ಮೊಹಮ್ಮದ್ ಅನ್ನೋ ಬ್ಯಾನರ್ಗಳನ್ನ ಏರಿಯಾಗಳಲ್ಲಿ ಹಾಕೋ ಸಂಪ್ರದಾಯ ಶುರುವಾಗಿತ್ತು. ಇದಕ್ಕೆ ಹಿಂದೂಗಳು ಆಕ್ಷೇಪ ವ್ಯಕ್ತಪಡಿಸಿ ಉತ್ತರ ಪ್ರದೇಶದಲ್ಲಿ ಕೆಲವು ಗಲಾಟೆಗಳು ಬಂಧನವೂ ಆಗಿವೆ. ಅಂತಹದ್ದೇ ಫ್ಲೆಕ್ಸ್ ಟ್ರೆಂಡ್ ಈಗ ರಾಜ್ಯಕ್ಕೂ ಬಂದಿದ್ದು. ದಾವಣಗೆರೆಯಲ್ಲಿ ಫ್ಲೆಕ್ಸ್ ವಿವಾದ 2 ಕೋಮುಗಳ ನಡುವೆ ಬೆಂಕಿ ಹೊತ್ತಿಕೊಳ್ಳುವಂತೆ ಮಾಡಿದೆ. ಬೋರ್ಡ್ ಕಟ್ಟಕ್ಕೆ ಬಂದವರ ಬೋರ್ಡ್ ಬೇಡ ಅಂತಂದ್ರೆ ಈ ಹಬ್ಬ ಮುಗಿದೈತಿ. ಹಬ್ಬದಾಗ ಯಾರು ಗಲಾಟೆ ಮಾಡಿಲ್ಲ, ಎಲ್ಲ ಚೆನ್ನಾಗ ಇದಾರೆ, ಇಲ್ಲಿ ಅಣ್ಣ ತಮ್ಮ ಇದ್ದಂಗೆ ಅದಾರ. ಈ ಬೋರ್ಡಿಗೋಸ್ಕರ ಗಲಾಟೆ ಮಾಡಿ ಕಟ್ಟಬೇಡ್ರಿ ಮುಗಿದೈತಿ ಎಲ್ಲ ಅಂತಂದ್ರೆ ಅವಾಗ ಅಂದ ಕೂಡಲೇ ಅವರು ಯಾಕೆ ಹಂಗಂತೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಕಲ್ಲೆಲ್ಲ ಮನೆ ಎಲ್ಲ ನುಗ್ಗಿ ಹೊಡೆದಾರ. ಸಿಂಗಲ್ ಮನೆಗಳು ಅದಾವೆ ನಮ್ಮವು. ಅವ್ರದ್ದೇ ಫುಲ್ಲು ಜಾಸ್ತಿ ಐತಿ ಮನೆಗಳು. ಇವ್ರು ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಯ್ತು. ಡಿಪಾರ್ಟ್ಮೆಂಟರ್ ಭಾಳ ಕೌಲ್ ಮಾಡಿದ್ರೆ ಡಿಪಾರ್ಟ್ಮೆಂಟರಿಗೆ ಏನು ಮಾಡೋಕ್ಕಾಗತ್ತೆ? ರಾತ್ರಿ ಎಲ್ಲ ಭಾಳ ಮೋಸದಲ್ಲಿ ಬರ್ತಾರೆ. ದಾವಣಗೆರೆಯ ಕಾರ್ಲ್ಸ್ಮಾರ್ಕ್ ನಗರದಲ್ಲಿ ಗಲಾಟೆ ನಡೆದಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಬುಧವಾರ ರಾತ್ರಿ 2 ಕೋಮುಗಳ ನಡುವೆ ಇದ್ದಕ್ಕಿದ್ದಂತೆ ಗಲಾಟೆ ನಡೆದಿದ್ದು ನೂರಾರು ಜನರು ರಸ್ತೆಯಲ್ಲಿ ಸೇರಿ ಗಲಾಟೆ ಮಾಡಿಕೊಂಡರು. ಕೆಲವರು ಹಿಂದೂಗಳ ಏರಿಯಾದಲ್ಲೆಲ್ಲ ಓಡಾಡಿ ಭಯ ಹುಟ್ಟಿಸುವ ಕೆಲಸ ಮಾಡಿದ್ರು. ಹಿಂದೂಗಳ ಮನೆಗಳಿಗೆ ಕಲ್ಲು ಹೊಡೆದು ಗಲಾಟೆಯನ್ನು ಮಾಡಿದ್ದಾರೆ. ಅಮಾಯಕರನ್ನೆಲ್ಲ ಹೆದರಿಸೋ ಕೆಲಸ ಮಾಡಿದ್ದಾರೆ. ಹಾಗಾಗಿ ದಾವಣಗೆರೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇದು ಫ್ಲೆಕ್ಸ್ ಹಾಕ್ಸಿ ಐ ಲವ್ ಮೊಹಮ್ಮದ್ ಅಂತ ಫ್ಲೆಕ್ಸ್ ಹಾಕ್ಸಿದ್ರು ಸರ್. ಅದು ತೆರವುಗೊಳಿಸಿ ಅಂತೇಳಿ ಗಲಾಟೆ ಆಗಿದೆ. ಮುನ್ಸಿಪಾಲಿಟಿ ಬಂದು ಹೇಳೋಗಿದ್ರಂತೆ. ಇವರು ತೆಗೆದಿಲ್ಲ ಏನಿಲ್ಲ. ರಾತ್ರಿ ಬರೋ ಜನ ಎಲ್ಲ ಬಂದ್ಬಿಟ್ಟಾರೆ. ಒಂದು 100-150 ರೂಪಾಯಿ ಜನ ಬಂದಿದ್ದಾರೆ. ಆ ಕಡೆಯಿಂದ ಮಂಡಕ್ಕಿ ಬಟ್ಟೆಯಿಂದ 100-150 ಜನ ಬಂದಿದ್ದಾರೆ. ಜನ ಬಂದ್ಬಿಟ್ಟು ಫುಲ್ಲು ಗಲಾಟೆ ಅಂದ್ರೆ ಗಲಾಟೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಮೂಲೆಯಲ್ಲಿ ಕಾಣಿಸ್ತಾಗಿದ್ಯಲ್ಲ, ಇದೇ ಫ್ಲೆಕ್ಸ್ನಿಂದಲೇ ಈಗ ಗಲಾಟೆ ಶುರುವಾಗಿದೆ. ಮನೆಗಳ ರಸ್ತೆಗಳ ಮಧ್ಯದಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಫ್ಲೆಕ್ಸ್ ಹಾಕಲಾಗಿದ್ದು ಅದನ್ನ ಯಾಕೆ ಇಲ್ಲಿ ಹಾಕಿದ್ರಿ ಅಂತ ಕೆಲವು ಹಿಂದೂಗಳು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಗಲಾಟೆ ಶುರುವಾಗಿದ್ದು ಅನ್ಯ ಧರ್ಮದ ಕೆಲ ಯುವಕರು ಗುಂಪು ಕಟ್ಟಿಕೊಂಡು ರಸ್ತೆಗಳಲ್ಲೆಲ್ಲ ಓಡಾಡಿ ದಾಂಧಲೆ ಮಾಡಿದ್ದಾರೆ. ಕೆಲವು ಹಿಂದೂಗಳ ಮನೆಗಳಿಗೆ ಕಲ್ಲು ಎಸೆದಿದ್ದಾರೆ. ಅರ್ಧ ರಾತ್ರಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಬಾಗಿಲಿಗೆಲ್ಲ ಕದ ಬಡ್ದು ಹೋಗ್ತದೆ. 50-60 ಜನ ಎಲ್ಲ ಗಲಾಟೆ ಆಗೈತೆ ಅಂತ ಗೊತ್ತಿಲ್ಲ. ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಏನು ಕಲ್ಲು ಹೋಗಿದ್ರ? ವಿಡಿಯೋ ಮಾಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಒಂದು 50 ಜನ ಇದ್ದಾರೆ. ಇಲ್ಲೆಲ್ಲ ನೋಡಿದಾರೆ ಕೆಲವರು. ಬಂದು ಮನೆ ಬಾಗಿಲಿಗೆ, ಒಂದು ಹಿಂದೂ ಮನೆಗೆಲ್ಲ ಬಾಗಿಲಿಗೆಲ್ಲ ಕದಲು ಹೊಡೆದು ಹೋಗ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ರು? ಒಂದು 50 ಜನ ಮೇಲೆ ಇದ್ದಾರೆ ಸರ್. ನೀವು ದೃಶ್ಯಗಳಲ್ಲಿ ನೋಡಬಹುದು ಆ ಜಾಗದಲ್ಲಿ ಎಷ್ಟೊಂದು ಜನರು ಸೇರಿದ್ದಾರೆ ಅಂತ, ಹೇಗೆ ವಾದ ನಡೀತಾಗಿದೆ ಅಂತ. ಕೆಲವರು ಗಲಾಟೆ ಮಾಡ್ತಾಗಿದ್ರೆ ಇನ್ನು ಕೆಲವರು ಜನರನ್ನ ಮನವೊಲಿಸಿ ಕಳಿಸೋ ಕೆಲಸ ಮಾಡ್ತಾಗಿದ್ದಾರೆ. ಮಹಿಳೆಯರು ಪುರುಷರು ಅನ್ನೋ ವ್ಯತ್ಯಾಸವೇ ಇಲ್ಲ, ಎಲ್ಲರೂ ಗುಂಪಲ್ಲಿ ಸೇರಿ ವಾಗ್ವಾದ ಮಾಡ್ತಾಗಿದ್ದಾರೆ. ನಿಮ್ಮದು ತಪ್ಪು ಅಲ್ಲ, ನಿಮ್ಮದೇ ತಪ್ಪು ಅಂತ ವಾದ ಮಾಡ್ತಾಗಿದ್ದಾರೆ.
ಒಂದಷ್ಟು ಮುಖಂಡರು ಬಂದು ಗಲಾಟೆಯನ್ನ ನಿಲ್ಲಿಸೋ ಪ್ರಯತ್ನ ಮಾಡಿದ್ರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಕೊನೆಗೆ ಪೊಲೀಸರು ಬಂದು ಪರಿಸ್ಥಿತಿಯನ್ನ ತಣ್ಣಗೆ ಮಾಡಿದ್ರು. ಗಲಾಟೆ ನಡೆದ ಜಾಗದಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಕೆಲ ಕಾಲ ಎರಡೂ ಧರ್ಮದವರು ಗುಂಪು ಸೇರಿ ಗಲಾಟೆ ಮಾಡಿಕೊಂಡು ಪೊಲೀಸರು ಬಂದ ನಂತರ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಆದರೆ ಕೆಲವು ಪುಡಾರಿಗಳು ಫ್ಲೆಕ್ಸ್ ವಿರುದ್ಧ ಮಾತಾಡಿದ್ದವರನ್ನ ಮತ್ತು ಫ್ಲೆಕ್ಸ್ ಹಾಕಿದ್ದಕ್ಕೆ ಗಲಾಟೆ ಮಾಡಿದ್ದವರನ್ನ ಹುಡುಕೊಂಡು ಬೀದಿ ಬೀದಿ ಓಡಾಡಿದ್ದಾರೆ. ಇದೇ ವೇಳೆ ಕೆಲವರ ಮನೆಗಳ ಮೇಲೆ ಕಲ್ಲು ತೂರಾಟವೂ ಆಗಿದ್ಯಂತೆ. ಮೊಬೈಲ್ನಲ್ಲಿ ಇವರ ಪುಂಟಾಟವನ್ನ ವಿಡಿಯೋ ಮಾಡ್ತಾಗಿದ್ದ ಅಂತ ಆ ಯುವಕನ ಮೇಲೂ ಹಲ್ಲೆ ನಡೆಸಿದ್ದಾರೆ. ಏನಾಯ್ತು? ಜಾಡ್ಸ್ ಹೊತ್ತು ಕಲ್ಲಲ್ಲೇ ಹೋಗೋದು ನೋಡ್ರಿ, ಇಲ್ಲೇ ಐತ್ ನೋಡ್ರಿ ಕಲ್ಲು. ನೋಡಿದ್ರಲ್ಲ ಆ ಮಹಿಳೆ ಹೇಗೆ ಗೋಳಾಡ್ತಾಗಿದ್ದಾಳೆ ಅಂತ. ಕಾಲ್ಸ್ಮಾರ್ಕ್ ನಗರದಲ್ಲಿ ಗಲಾಟೆಯಾಗಿದೆ. ಕಲ್ಲು ತೂರಾಟ ನಡೆದಿದೆ ಅನ್ನೋದಕ್ಕೆ ಸದ್ಯಕ್ಕೆ ಸಿಕ್ಕಿರೋ ಸಾಕ್ಷಿ ಇದೆ. 50-60 ಮಂದಿ ಗುಂಪು ಕಟ್ಟಿಕೊಂಡು ಬಂದು ಗಲಾಟೆ ಮಾಡಿ ಹೋದ್ರು. ಮನೆಗಳಿಗೆ ಕಲ್ಲು ಎಸೆದು ಹೋಗಿದ್ದಾರೆ. ನಮ್ಮ ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆ ಮಹಿಳೆ ಗೋಳಾಡಿದ್ದಾರೆ. ಜಸ್ಟ್ ಅವರು ಬಂದು ದಾಂಧಲೆ ಮಾಡ್ತಾಗಿದ್ದನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದಕ್ಕೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ರಂತೆ. ಎಲ್ಲರೂ ಅಲ್ಲೇ ಇದ್ರೂ ಸಹ ಯಾವುದೇ ಭಯ ಇಲ್ಲದೆ ಮನೆಗೆ ಕಲ್ಲು ಹೊಡೆದು ಹೋದ್ರಂತೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕಲ್ಲು ಹೊಡೆದು ಹೋಗಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು. ಮನೆ ಬಾಗಿಲ ಮುಂದೆಯೇ ದೊಡ್ಡದೊಂದು ಸಿಮೆಂಟ್ ಇಟ್ಟಿಗೆ ಪುಡಿ ಪುಡಿಯಾಗಿ ಬಿದ್ದಿದೆ. ಮನೆಯಲ್ಲಿ ಮಲಗಿದ್ದಾಗಲೇ ಆ ರೀತಿ ಹಲ್ಲೆ ಮಾಡಿ ಹೋಗಿದ್ದಾರಂತೆ. ಎಲ್ಲೋ ಏನೋ ಗಲಾಟೆ ಅಂದ್ರೆ ಇಲ್ಲಿ ನಮ್ದೇ ಹಿಂದೂಗಳ ಮನೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ ಅಂತ ಅವರು ನೋವು ತೋಡಿಕೊಂಡಿದ್ದಾರೆ. ದಾವಣಗೆರೆಯ ಕಾಲ್ಸ್ಮಾರ್ಕ್ ನಗರದಲ್ಲಿ ಸ್ವಲ್ಪ ಯಾಮಾರಿದ್ರು ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆಯೋ ಅವಕಾಶ ಆಗಿತ್ತು. ಮಂಡ್ಯದ ಮದ್ದೂರಿನಲ್ಲಿ ನಡೆದಂತೆಯೇ ಕಲ್ಲು ತೂರಾಟ ದಾಂಧಲೆ ನಡೆಯೋ ಅವಕಾಶ ಆಗಿತ್ತು. ಆದರೆ ಸರಿಯಾದ ಸಮಯಕ್ಕೆ ಪೊಲೀಸರು ಬಂದು ದೊಡ್ಡ ಮಟ್ಟದ ಗಲಾಟೆ ಆಗೋದನ್ನ ತಡೆದಿದ್ದಾರೆ. ಗಲಾಟೆಗೆ ಕಾರಣವಾದ ಫ್ಲೆಕ್ಸ್ ಅನ್ನ ತೆಗೆಸಿದ್ದಾರಂತೆ. ಕಾಲ್ಮಾಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಸಂಬಂಧ ಒಂದು ಬ್ಯಾನರ್ ಹಾಕಿದ್ರು. ಅದನ್ನ ರಿಮೂವ್ ಮಾಡಬೇಕು ಅಂತ ಇವರು ಹೇಳಕ್ಕೆ ಹೋಗಿದ್ದಾರೆ, ಇನ್ನೊಂದು ಸಮುದಾಯದವರು. ಆಗ ಅವ್ರ ಕಡೆಯಿಂದನೂ ಜನ ಬಂದಿದ್ದಾರೆ, ಇವ್ರ ಕಡೆಯಿಂದನೂ ಬಂದಿದ್ದಾರೆ. ಬಟ್ ಇಮಿಡಿಯೇಟ್ ಆಗಿ ಪೊಲೀಸ್ ಅವರು ಹೋಗಿ ಎಲ್ರಿಗೂ ಡಿಸ್ಪರ್ಸ್ ಮಾಡಿದ್ದಾರೆ. ಈಗ ಸಿಚುವೇಶನ್ ಕಂಪ್ಲೀಟ್ಲಿ ಪೀಸ್ಫುಲ್ ಆಗಿದೆ. ಆ ಥರದ್ದೇನೂ ಇಲ್ಲ. ಇದುವರೆಗೂ ಅವ್ರು ಏನೂ ಬಂದಿಲ್ಲ. ಅವ್ರು ಎರಡು ಕಡೆಯವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಪ್ರಕರಣವನ್ನು ದಾಖಲಿಸ್ತೀವಿ. ಅದೇ ಈಗ ಹೋಗಿ ನಾನು ಪರಿಶೀಲನೆ ಮಾಡಬೇಕು. ಅವರು ಹಾಗೆ ಹೇಳ್ತಾ ಇದ್ದಾರೆ. ಬಟ್ ನಾನು ಹೋಗಿ ಪರಿಶೀಲನೆ ಮಾಡಿ ನಾನು ನಿಮಗೆ ಹೇಳಲಿಕ್ಕೆ ಆಗ್ತದೆ. ಬಟ್ ಆ ರೀತಿ ಈಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಶಾಂತತೆಯಿಂದ ಇದೆ. ಆ ಒಂದು 5 ಮಿನಿಟ್ಸ್ ಏನಾಗಿತ್ತು, ಇಮಿಡಿಯೇಟ್ ಆಗಿ ಪೊಲೀಸರು ಹೋಗಿದ್ದಾರೆ, ಅಟೆಂಡ್ ಮಾಡಿದ್ದಾರೆ, ಇಬ್ಬರಿಗೂ ಕಳಿಸ್ಕೊಟ್ಟಿದ್ದಾರೆ. ಆ ಬ್ಯಾನರ್ ಕೂಡ ಈಗಾಗಲೇ ರಿಮೂವ್ ಮಾಡಿಸಿದ್ದಾರೆ. ಈ ಗಲಾಟೆ ನಡೆದಿದ್ದು ಯಾಕೆ ಅಂತ ನೋಡೋದಾದ್ರೆ ಕಾಲ್ಸ್ಮಾರ್ಕ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಬ್ಯಾನರ್ ಹಾಕಿದ್ರಂತೆ. ಕೆಲವರು ಹಿಂದೂಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಏನಿದು ಹೊಸ ಸಂಪ್ರದಾಯ, ಇದನ್ನ ತೆಗೀರಿ ಅಂತ ಹೇಳಿದ್ದಾರೆ. ಅದಕ್ಕೆ ಮತ್ತೊಂದು ಧರ್ಮದವರು ಅಲ್ಲಿ ಜಮಾಯಿಸಿ ನಾವು ತೆಗೆಯಲ್ಲ ಅಂದಾಗ ಎರಡೂ ಸಮುದಾಯಗಳ ಗುಂಪು ಸೇರಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಪೊಲೀಸರು ಹೋಗಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ರಂತೆ. ರಾಜ್ಯದಲ್ಲಿ ಈ ಬಾರಿ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಗಲಾಟೆ ಆಗಿದ್ದು ಬಿಟ್ರೆ ಉಳಿದ ಎಲ್ಲಾ ಕಡೆ ಗಣೇಶ ವಿಸರ್ಜನೆ ಮತ್ತು ಈದ್ ಮಿಲಾದ್ ಮೆರವಣಿಗೆ ಎರಡೂ ಶಾಂತಿಯುತವಾಗಿ ನಡೆದಿದ್ವು. ಕಳೆದ 2-3 ವರ್ಷಗಳಲ್ಲಿ ನಡೆದಂತೆ ಈ ಬಾರಿ ದೊಡ್ಡ ಮಟ್ಟದ ಗಲಾಟೆಗಳು ಆಗಿಲ್ಲ. ಆದರೆ ಈಗ ಇದ್ದಕ್ಕಿದ್ದಂತೆ ಐ ಲವ್ ಮೊಹಮ್ಮದ್ ಅನ್ನೋ ಫ್ಲೆಕ್ಸ್ ಹಾಕೋ ವಿಚಾರ ಎಲ್ಲಾ ಕಡೆ ಟ್ರೆಂಡ್ ಆಗ್ತಾಗಿದ್ದು ಈ ವಿಚಾರ ಕೋಮು ಗಲಭೆ ಸೃಷ್ಟಿಸೋ ಮುನ್ಸೂಚನೆ ಕೊಟ್ಟಿದೆ. ಏನಿದು ಮೊಹಮ್ಮದ್ ವಿವಾದ ಅಂತ ನೋಡೋದಾದ್ರೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಈ ವಿವಾದ ಶುರುವಾಗಿತ್ತು. ಬರೇಲಿಯ ಉರುಸ್ ಯಾತ್ರೆಯಲ್ಲಿ ಮೊದಲ ಬಾರಿಗೆ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಕಾಣಿಸಿಕೊಂಡಿತ್ತು. ಮುಸ್ಲಿಂ ಸಮುದಾಯ ಫ್ಲೆಕ್ಸ್ ಹಿಡಿದು ಮೆರವಣಿಗೆ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಐ ಲವ್ ಮಹದೇವ್ ಅನ್ನೋ ಪೋಸ್ಟರ್ ಹಿಡಿದು ಹಿಂದೂಗಳು ಪ್ರೊಟೆಸ್ಟ್ ಮಾಡಿದ್ರು. ಈಗ ಮೊಹಮ್ಮದ್ ವಿವಾದ ಇತರೆ ರಾಜ್ಯಗಳಿಗೂ ವ್ಯಾಪಿಸುತ್ತಿದೆ. ಮಹಾರಾಷ್ಟ್ರ, ಉತ್ತರಾಖಂಡ್, ಮಧ್ಯಪ್ರದೇಶದಲ್ಲೂ ಗಲಾಟೆಯಾಗಿದೆ. ತೆಲಂಗಾಣದಲ್ಲೂ ಇದೇ ಫ್ಲೆಕ್ಸ್ ವಿಚಾರಕ್ಕೆ ಭಾರೀ ಪ್ರತಿಭಟನೆ ನಡೆದಿತ್ತು. ಇದು ಸೋಷಿಯಲ್ ಮೀಡಿಯಾ ಯುಗ ಆಗಿರೋದ್ರಿಂದ ಕ್ಷಣಾರ್ಧದಲ್ಲಿ ಎಲ್ಲಾ ವಿಚಾರಗಳು ಪ್ರಪಂಚವನ್ನೆಲ್ಲ ಸುತ್ತುತ್ತೆ.
ಅದೇ ರೀತಿ ಈಗ ಎಲ್ಲೋ ಒಂದು ಕಡೆ ಶುರುವಾದ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಟ್ರೆಂಡ್ ಈಗ ದೇಶದಲ್ಲೂ ಸದ್ದು ಮಾಡ್ತಾ ಇದೆ. ದೇಶದಲ್ಲಿ ಮೊದಲ ಬಾರಿಗೆ ಉತ್ತರ ಪ್ರದೇಶದಲ್ಲಿ ಈ ಟ್ರೆಂಡ್ ಶುರುವಾಗಿದ್ದು, ಉತ್ತರ ಪ್ರದೇಶದಲ್ಲಿ ಸಾರ್ವಜನಿಕ ಫ್ಲೆಕ್ಸ್ ಹಾಕಿದ್ದವರನ್ನ ಬಂಧನ ಕೂಡ ಮಾಡಲಾಗಿತ್ತು. ಇದರಿಂದಾಗಿ ಗಲಾಟೆ ಮತ್ತಷ್ಟು ತೀವ್ರಗೊಂಡಿತ್ತು. ಈಗ ಗಲಾಟೆಗಳು ನಡೀತಾಗಿದ್ರೂ ಸಹ ಈ ಟ್ರೆಂಡ್ ಮಾತ್ರ ಎಲ್ಲಾ ಕಡೆಗಳಿಗೂ ವ್ಯಾಪಿಸ್ತಾಗಿದೆ. ಅದು ಹಿಂದೂ ಮುಸ್ಲಿಮರ ನಡುವೆ ಗಲಾಟೆಗೂ ಕಾರಣವಾಗ್ತಾಗಿದೆ. ಈಗ ಫ್ಲೆಕ್ಸ್ ಟ್ರೆಂಡ್ ರಾಜ್ಯಕ್ಕೂ ಕಾಲಿಟ್ಟಿದ್ದು ದಾವಣಗೆರೆಯಲ್ಲೂ ಗಲಾಟೆಯಾಗಿದೆ. ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗೋದನ್ನ ಪೊಲೀಸರು ತಡೆದಿದ್ದಾರೆ. ದಾವಣಗೆರೆಯಲ್ಲಿ ಫ್ಲೆಕ್ಸ್ ಗಲಾಟೆ ಪ್ರಕರಣವನ್ನ ಸ್ಥಳೀಯರು ಖಂಡಿಸ್ತಾಗಿದ್ದು, ಕೆಲವರು ಅನಗತ್ಯ ಸಮಸ್ಯೆ ಮಾಡ್ತಿದ್ದಾರೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಮುಸ್ಲಿಮರು ಮಾತ್ರ ಹೊರಗಿನವರಿಂದ ಗಲಾಟೆ ಆಗಿದೆ ಅಂತ ಹೇಳ್ತಾಗಿದ್ದಾರೆ. ಬೋರ್ಡ್ ಹಾಕಿದ್ದಕ್ಕೆ ಮಾಡಿದ್ದಕ್ಕೆ ಹಂಗಾಯ್ತಲ್ಲ, ತೆಗೀರಿ ಮಾಡ್ರಿ ಅಂತ ಅಂತಾರೆ. ಅದು ಯಾಕೆ ಅನ್ಬೇಕು ಸರ್? ಅವರು ನಮ್ಮ ಜನ, ಇವ್ರು ನಮ್ಮ ಜನ ಎಲ್ಲ ಒಂದೇ. ಸದ್ಯ ದಾವಣಗೆರೆಯ ಕಾರ್ಲ್ಸ್ ಮಾರ್ಕ್ಸ್ ನಗರದಲ್ಲಿ ಯಾವುದೇ ಗಲಾಟೆ ಇಲ್ಲ. ಆದರೂ ಸಹ ಪರಿಸ್ಥಿತಿ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿದೆ.